ಡಾಡ್ಜ್ ಬಾಲ್ ಕರ್ನಾಟಕದಲ್ಲಿ ಈಗ ಈ ಆಟ ಹೊಸ ನಾಂದಿ ಆಡಿದೆ. ಕಳೆದ 2 ವರ್ಷಗಳಿಂದ ಈ ಗೇಮ್ ನಿಧಾನವಾಗಿ ಬೆಳವಣಿಗೆ ಕಂಡಿದ್ದು ಈಗಾಗಲೇ ರಾಜ್ಯ ದಾಟಿ ತನ್ನ ಖ್ಯಾತಿ ಹೆಚ್ಚಿಸಿಕೊಳ್ಳುತ್ತಾ ಸಾಗಿದೆ. ಈ ಡಾಡ್ಜ್ ಬಾಲ್ಗೆ ವಿದೇಶದಲ್ಲಿ ಇರುವ ಬೇಡಿಕೆ ಭಾರತದಲ್ಲೂ ಹೆಚ್ಚುತ್ತಾ ಸಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಈ ಡಾಡ್ಜ್ ಬಾಲ್ ಆಟ ದಿನೇ ದಿನೇ ಬೆಳವಣಿಗೆ ಕಾಣುತ್ತಿದ್ದು ಈ ಆಟದಲ್ಲಿ ತೊಡಗುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಇದು 16th ಡಾಡ್ಜ್ ಬಾಲ್ ನ್ಯಾಷನಲ್ಸು ಹಿಮಾಚಲ್ ಪ್ರದೇಶದಲ್ಲಿ ನಡೀತಾ ಇದೆ. ನಮ್ಮ ಕರ್ನಾಟಕ ಟೀಮ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ 1-2 ತಿಂಗಳಿಂದ ಸಂಡೇ ಪ್ರಾಕ್ಟೀಸ್ ಮಾಡಿ ಇವಾಗ 1 ವೀಕ್ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದೆ ನಮ್ಮ ಕರ್ನಾಟಕ ಟೀಮು. ಮಿಸ್ಟರ್ ಸಂತೋಷು, ಕೀರ್ತಿ ಆ್ಯಂಡ್ ಪೂಜಾ ರಾಜು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಟೀಮ್ಗೆ ಅಕಾರ್ಡಿಂಗ್ ಟು ಕೋಚ್ ಮಾಡಿದ್ದಾರೆ. ದೆನ್ ನಮ್ಮ ಪ್ರಾಕ್ಟೀಸ್ ಸೆಷನ್ಗೆ ಗೋದಾವರಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಗಡಿ ರೋಡಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ, ಒಂದು ಗ್ರೌಂಡ್ ಮೈದಾನ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟು. ದೆನ್ ನಮ್ಮ ಕರ್ನಾಟಕ ಟೀಮ್ ತುಂಬ ಚೆನ್ನಾಗಿ ರೆಡಿ ಆಗಿದೆ, ವಿನ್ ಮಾಡ್ತೀವಿ. ಆಲ್ರೆಡಿ ಈಗ ಸೌದಿ ಅರೇಬಿಯಾದಲ್ಲಿ ಆಡಿ ಬಂದಿದೆ. ಕರ್ನಾಟಕ ಎಲ್ಲ ಪ್ಲೇಯರ್ಸ್ಗಳು ಈ ಗೇಮ್ ಕಲಿಬೇಕು, ಆಡಬೇಕಂತ ಒಂದು ವಿನಂತಿ ಎಲ್ರಿಗೂ ಕೂಡ. ಶಾಲಾ ಮಟ್ಟದಿಂದ ಹಿಡಿದು ಅಂತರರಾಜ್ಯದ ಮಟ್ಟದವರೆಗೂ ಕರ್ನಾಟಕ ತಂಡ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಈಗ ಕರ್ನಾಟಕದ ಡಾಡ್ಜ್ ಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮಣ್ ಪಡಿಮನಿ ಅವರ ಮಾರ್ಗದರ್ಶನದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆಯಲಿರುವ 16ನೇ ರಾಷ್ಟ್ರೀಯ ಜೂನಿಯರ್ ಡಾಡ್ಜ್ ಬಾಲ್ ಚಾಂಪಿಯನ್ಶಿಪ್ಗೆ ಪ್ರಯಾಣ ಬೆಳೆಸಿದೆ. ನಾನು ಆಲ್ರೆಡಿ 4 ಡಾಟ್ ಬಾಲ್ ನ್ಯಾಷನಲ್ಸ್ ಆಡಿದ್ದೀನಿ, 1 ಇಂಟರ್ನ್ಯಾಷನಲ್ ಆಡಿದ್ದೀನಿ, ಕ್ಯಾಪ್ಟನ್ ಮಾಡಿದ್ದೀನಿ. ಈ ಟೈಮು ಮಾಡ್ತಿದ್ದೀನಿ. ನಾವು ಈ ಟೈಮ್ ಗೆಲ್ತೇವೆ ಅಂತ ನಂಬಿಕೆ ಇದೆ. ಲಾಸ್ಟ್ ಟೈಮ್ ಸ್ವಲ್ಪ ಅಲ್ಲಿ ಮಿಸ್ ಆಯಿತು, ಪರವಾಗಿಲ್ಲ, ಈ ಟೈಮ್ ನಾವು ಹೊಡಿತೀವಿ ಅಂತ ಇದ್ದೀವಿ. ಒಂಥರ ಒಂದು ಮೆಡಲನ್ನು ತಂದು ಕೊಡ್ಬೇಕಂತ, ಒಂದು ಕಪ್ಪನ್ನು ತಂದು ಕೊಡ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲರೂ ಕೋಆರ್ಡಿನೇಷನ್ದಿಂದ ನಮ್ಮ ಕರ್ನಾಟಕ ಟೀಮನ್ನು ಗೆಲ್ಲಿಸಬೇಕು. ಈ ಟೂರ್ನಿಗಾಗಿಯೇ ಕರ್ನಾಟಕದ ತಂಡ 6 ತಿಂಗಳುಗಳಿಯದ ಮಾಗಡಿ ರಸ್ತೆಯಲ್ಲಿರುವ ಪೋದಾರ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ತರಬೇತಿ ಪಡೆದುಕೊಂಡಿದ್ದು ಈ ಬಾರಿ ಅತ್ಯುತ್ತಮ ಪ್ರದರ್ಶನ ತೋರುವ ಉತ್ಸುಕತೆಯಲ್ಲಿದೆ. ಕೋಚ್ ಸಂತೋಷ್ ಅವರ ತರಬೇತಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರ ನೆರವಿನಿಂದ ಸಾಗುತ್ತಿರುವ ಈ ತರಬೇತಿ ಬಾಲಕರು ಹಾಗೂ ಬಾಲಕಿಯರ ತಂಡಕ್ಕೆ ಆತ್ಮವಿಶ್ವಾಸ ನೀಡಿದೆ. 16th ಜೂನಿಯರ್ ನ್ಯಾಷನಲ್ಸು ಚಾಂಪಿಯನ್ಶಿಪ್ಗೆ ಈ ಸರಿ ನಾನು ಹೋಗದಿರೋ ಕಾರಣ ನಮ್ಮ ಬಾಸ್ ಅವರು ಹೋಗ್ತಿದ್ದಾರೆ. ಸೊ ಗೆಲ್ತೀವಿ. So it's interesting to see those Karnataka team going to the 16th national competition for the dodgeball held at Himachal Pradesh. We congratulate Lakshman for having taken the team forward and we wish all the best for the children for having this golden opportunity. ತಂಡ ಹರಿಯಾಣಕ್ಕೆ ತೆರಳುವ ಮುನ್ನ ತಂಡಕ್ಕೆ ಜರ್ಸಿ ವಿತರಣೆ ಮಾಡಿದ ಪ್ರಾಂಶುಪಾಲರು ಆಟಗಾರರನ್ನು ಹುರಿದುಂಬಿಸಿದ್ದಾರೆ. But today you see you're almost going up to the national levels and all that, and you got an able support, and I always appreciate you, madam, because not a single day that she is not available on the ground. And Dr. Lakshman, we always found morning 5:20 is his time with this. Evening till 10:30, 11 is somewhere either with the children or with the ground or trying to make track plans through. These type of dedicated people, getting itself is very difficult. ಒಟ್ಟಾರೆ ಡಾಡ್ಜ್ ಬಾಲ್ ದಿನೇ ದಿನೇ ಕರ್ನಾಟಕದಲ್ಲಿ ಯಶಸ್ಸಿನ ಮೆಟ್ಟಿಲು ಏರುತ್ತಿದೆ. ಹಾಗಾಗಿ ನೀವು ಈ ಆಟವನ್ನು ಒಮ್ಮೆ ಆಡಿ ನೋಡಿ.